ಏಯ್ ಏ ಏ ಗುಂಡಪ್ಪಣ್ಣ, ಇದು ಎಂತ ಮಾಡ್ತಿದ್ದೀರಿ ನೀವು? ತಪ್ಪು ಮಾಡ್ತಿದ್ದೀರಿ ನೋಡಿ, ತಪ್ಪು ಮಾಡ್ತಿದ್ದೀರಿ. ನಾನು ಮತ್ತೆ ಸಿಟ್ಟು ಬಂದ್ರೆ ಸುಮ್ಮನೆ ಇರ್ರಿ. ಇದು ಎಂತ ಮಾಡ್ತಿದ್ದೀರಿ? ಇದು ಏನು ಕಲಿ ಬಂತು ನಿಮ್ಗಂತ ನೋಡ್ಲಿ. ನಿಮಗೆ ಉಳ್ಗಾಲಿರಲ್ಲ ಮತ್ತು ನೋಡಿ ಹೇಳಿನಿ. ಹಾಗೇ ಹೋತು. ಗುಂಡಪ್ಪಣ್ಣ ಪಾಪಣ್ಣಣ್ಣ ಇದು ಎಂತ ಗುಂಡಪ್ಪಣ್ಣ ಮಾಡ್ತಾ ಎಂತ ಇದ್ದಾರ್ರಿ? ಮಾಡ್ತಿದ್ದೀರಿ ಅದ? ಅಯ್ಯೋ ಪಾಪಣ್ಣಣ್ಣ ಒಂಚೂರು ಬೇಗ ಬಲ್ಲಿ. ಈ ಗುಂಡಪ್ಪ ಅವಾಗ ಎಂತ ಆತಂತ ನೋಡೋದು ಮಾರ್ರ. ಇದಕ್ಕೆ ನಮ್ಮನ್ನು ಅವ್ರು ಹೋಗಿ ಹೋಗಿ ಅಂದಿದ್ದು. ಸೊ ನಾನು ನಿಜವಾಗ್ಲೂ ಶೇಖರನ ಹತ್ರ ಚೆನ್ನಾಗಿ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಮಾಡಿದ್ನಲ್ಲ ಮಾರ್ರ. ಬೇಗ ಬನ್ನಿ ಹೇಳ್ತೀನಿ ಪಾಪಣ್ಣಣ್ಣ. ಅನಿಲ ಸ್ವಲ್ಪ ತಡಿ ತಡಿ ಹೇಳ್ತೀನಿ. ನಾಲ್ಕು ಹೇರ್ಲಿ ಹೊಡಿಯೋಕ್ಕೆ ಶುರು ಮಾಡೋದು ಹೆಂಗೂ ಮಾಡ್ಯಾರಲ್ಲ, ನಾಲ್ಕು ತದಕ್ಕೆ ಬಿಡಲಿ, ಸುಮ್ಮನೆ ತದಕ್ಬೇಕು ಅವನಿಗೆ. ದೇವ್ರೆ, ಸದ್ಯ ನನ್ನನ್ನೊಬ್ಬನ ಬಿಟ್ಟರೆ ಸಾಕು, ಇಲ್ಲಿಂದ ಹೋಗ್ಬಿಡ್ತೀನಿ ನಾನು. ಇವ್ರು ಏನಾರು ಮಾಡ್ಕೊಂಡ್ಲಿ. ಏಯ್ ಗುಂಡಪ್ಪ, ನಿನ್ನ ನೋಡ್ಕಿತೀನಿ ನಾನು. ಎಲ್ಲರೂ ಸೇರ್ಕೊಂಡು ನನ್ನ ಹಿಂಗೆ ಇದು ಮಾಡ್ತಿದ್ದೀರಾ? ನಿಂಗೆ ಕಡ್ಗಾಲು ಬಂದಿದ್ದೇ ಹೌದು. ಎಂತ ನೋಡ್ಕಿಣದ್ ನೀನು? ನೋಡ್ಕಿಣದ್ ಎಂತ? ನಿನ್ನ ಹೇಳು ಮಾಡು ಮನೇಲಿ ಕೂರಿಸ್ತಾ ಇದ್ರಿ ಯಾಕೆ? ಕ್ಯಾಂಟ್ರಕ್ಕಿ ಕಾಯಿ ಕಾಲು ಇದರಲ್ಲೇ ಇಷ್ಟು ಉರಿತೀಯ? ನನಗೆ ಅಷ್ಟು ಸತ್ಯ ರೀತಿಲಿ ನಾನಿದ್ದು ನನ್ನ ಮನೆಗೆ ದೋವ ಬಗಿತೀಯ ಬೇಕನೇಸಿ. ಅಯ್ಯೋ ಗುಂಡಪ್ಪ ಮಾವ ಎಂತ ಮಾಡ್ತಿದ್ದೀರಿ? ಅದು ಆಯಿಕೆಲ್ಲಾರು ಪೆಟ್ಟು ಬಿದ್ದರೆ ಮತ್ತೆ ಏನು ಊರು ಮನೆ ಅದೆಯಾ? ಅವ್ರ ದುರ್ಬುದ್ಧಿಗೆ ಅವ್ರು ಹೋತಾರೆ. ಅವ್ರು ಏನಾರು ಸತ್ಕೊಂಡ್ಲಿ, ಬನ್ನಿ ನಮ್ಮ ಜಾಗ್ರತೆಯಲ್ಲಿ ನಾವಿರೋಣ. ಗುಂಡಪ್ಪಣ್ಣ ಬಿಡಿ, ನೀವು ಬಿಡಿ, ಹೇಳಿ ನೀವು ಹೇಳ್ತೀನಿ. ಅತ್ಲ ಹೋಗಿ. ಗುಂಡಪ್ಪ ಮಾವ, ನಿಮ್ಮ ದಮ್ಮಯ್ಯ ಅಂತೀವಿ, ಈಚೆಗೆ ಬನ್ನಿ ಹೇಳ್ತೀನಿ. ನಿಮ್ಗೆ ಯಾವಾಗಲೂ ಇಷ್ಟು ಸಿಟ್ಟು ಬಂದಿದ್ದೇ ಇಲ್ಲ. ಇವತ್ತು ಏನಾಯ್ತು ನಿಮಗೆ? ಸಿಟ್ಟಿಗೆ ದೃಷ್ಟಿ ಇಲ್ಲ ಅಂತ ಹೇಳ್ತಾರೆ ಗುಂಡಪ್ಪ ಮಾವ. ಮೊದಲೇ ಗ್ರಾಚಾರ ಸರಿ ಇಲ್ಲ, ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡ್ಕಿಬೇಡಿ. ನೀವು ಬನ್ನಿ, ಈಚೆಗೆ ಬನ್ನಿ ಹೇಳ್ತೀನಿ. ಅವ್ರು ಏನಾರು ಮಾಡ್ಕೊಂಡ್ಲಿ, ಬನ್ನಿ ಈಚೆಗೆ ಬನ್ನಿ. ಹೌದ್ರಿ ಗುಂಡಪ್ಪಣ್ಣ, ಸುಮ್ಮನಿರಿ. ಏಯ್, ನಿಮ್ದೆಲ್ಲ ನಾಟಕ ನಂಗೆ ಗೊತ್ತಾಗಲ್ಲ ಅಂತ ಮಾಡಿರ ಪಾಪಣ್ಣ. ನೋಡು ನಿನ್ನ ಕತೆ ಏನು ಮಾಡ್ತೀನಿ ಅಂತ. ಬೇಡ ಪಾಪ ಅಂತ ಸುಮ್ಮನೆ ಬಿಟ್ಟರೆ ಎಲ್ಲ ಸೇರ್ಕೊಂಡು ನನ್ನ ಇದು ಮಾಡೋಕ್ಕೆ ಅಂತ ನೋಡ್ತೀರಾ. ನನ್ನ ಹಿಡ್ಕೊಂಡು ಅವ್ರನ್ನ ಹೊಡಿಬೇಡಿ ಅಂತ ಹೇಳ್ತಿದ್ದೀಯಾ? ನಂಗೆ ಗೊತ್ತಾಗಲ್ಲ ನಿನ್ನ ನಾಟಕ ಅಂತ ಮಾಡಿಯಾ? ಪಾಪಣ್ಣಣ್ಣ, ಗುಂಡಪ್ಪ ಮಾವನ ಕೈ ಬಿಡಿಸಿ ಅಲ್ಲಿ ಹೇಳ್ತೀನಿ. ಗುಂಡಪ್ಪ ಮಾವ ಬನ್ನಿ, ನೀವು ಇಚ್ಚಿಗೆ ಬನ್ನಿ. ಏನಾಯ್ತು ಮಾರ್ರ ನಿಮ್ಗಿವತ್ತು? ಒಬ್ಬ ನಿಮ್ಮ ಶಕ್ತಿನೇ. ಬನ್ನಿ ಪಾಪಣ್ಣಣ್ಣ, ಒಂಚೂರು ಆ ಕಡೆಯಿಂದ ದೂಡ್ರಿ. ಬಿಡಿ ಅವ್ರ ಕೈ ಬಿಡಿಸಿ ಅಲ್ಲಿ ಹೇಳ್ತೀನಿ. ನನ್ನ ಕಾಲು ಹೋಗೇ ಬಿಡ್ತು ಮರ್ರ. ಗುಂಡಪ್ಪ ಮಾವ ಏನೋ ಒಂದು ಕತೆ ಮಾಡಿದ್ರಿ. ಹೇಳಿ ಅತ್ಲಾಗ ಮಗ್ಳು ಹೊಡ್ಚಿ ಮರ್ರ. ನೀನೊಬ್ಬ ಹುಡುಗ ಮಾರಯ್ಯ, ಅವನಿವತ್ತು ಏನೋ ಒಂದು ಗತಿ ಕಾಣಿಸ್ತಿದ್ದೆ. ಇನ್ನು ಯಾರ ಮನೆ ಸುದ್ದಿನೂ ಹಿಂಗೆ ಹೋಗಬಾರ್ದು, ಅಷ್ಟು ಮಾಡಿ ಕೈ ಬಿಡ್ಬೇಕು ಅಂತ ಮಾಡಿದ್ದೆ. ಈ ಒಂದು ಹುಡುಗರು ನಿಮ್ಮಷ್ಟಕ್ಕೆ ನೀವು ಹೋಗಿದ್ರೆ ಏನಾಗ್ತಿತ್ತು ನೋಡೋಣ ನಿಮಗೆ. ಅವನಿಲ್ಲ ನೋಡಲ್ಲ ಅವ್ನು ಹೊರಗ್ತಾ ಹೋಗೋದು ನೋಡ. ಇನ್ನು ಸದ್ಯಕ್ಕೆ ಗುಂಡಪ್ಪಣ್ಣನ ಸುದ್ದಿ ಬರಲ್ಲ. ಏನೋ ಪಾಪದವ್ರು ಎಂತ ಮಾಡಲ್ಲ ಅಂತ ಲೆಕ್ಕ ಹಾಕಿದ್ದ. ಇವತ್ತು ಸರಿ ಬಲಿ ಬಿಡ್ಸಾರೆ, ಒಳ್ಳೆ ಕೆಲಸ ಆತು. ಏಯ್ ಹೋಗ ಸಾಕು, ಎಂತ ತಿರುಗಿ ನೋಡೋದು ನೀನು? ಕಾಲು ನೆಟ್ಟು ಊರಕ್ಕಾಗಲ್ಲ, ಮತ್ತು ನನ್ನ ತಿರುಗಿ ಗುರಾಯಿಸ್ತಿದ್ದೀಯ. ಕಣ್ಣು ಕಿತ್ತು ಕೈಯಲ್ಲಿ ಕೊಟ್ಟೇನೋ. ಬದುಕಿಬೇಕು ಅನ್ನೋ ಆಸೆ ಇದ್ರೂ ತೆಪ್ಪನು ಹೋಗು ಇಲ್ಲಿಂದ. ಹೇಳು ಪಾಪಣ್ಣ, ಹೇಳ್ತೀನಿ. ನೀವು ಹುಡುಗರಿಗೆ ಹೇಳಿ ನೀವು ಸುಮ್ಮನೆ ಹೋಗಿ ಅಚ್ಚಿಗೆ ಅಂತೇಳಿ ಇವತ್ತು ಒಂದು ಕೈಯ ಇಲ್ಲ ಕಾಲ ಊನ ಮಾಡಬೇಕು ಅಂತಲೇ ಮಾಡಿದ್ದೆ. ಅವನು ಏನು ಮಾಡ್ತಾನೆ ಅಂತ ನೋಡ್ತಿದ್ದೆ. ಮತ್ತು ನೋಡು ಅವ ತಿರುಗಿ ನೋಡ್ತಾನಲ್ಲ, ಅವನು ಕುತ್ತಿಗೆಯಲ್ಲೇ ತಿರ್ಪಿಟ್ರೆ ಏನಾಗ್ತದ? ಗುಂಡಪ್ಪಣ್ಣ ಸಾಕು ಸುಮ್ಮನಿರಿ. ಒಂದೇ ಸತಿ ಆ ಥರ ಇದು ಮಾಡೋಕ್ಕೆ ಹೋಗಬಾರ್ದು. ಮೊದಲೇ ಗ್ರಾಚಾರ ಸರಿ ಇಲ್ಲ ಮಾರ್ರ. ಅಪ್ಪಿತಪ್ಪಿ ಎಲ್ಲಾರ ಆಯಕ್ಕೆ ಬಿದ್ದರೆ ಅವನಿಲ್ಲಿ ಹೇಳ್ದಂಗೆ ಏನು ಊರು ಮನೆ ಅದೆಯಾ? ಮತ್ತೇನಿಲ್ಲ. ನಾಳೆ ಮಗನೂ ತಿರುಗಿ ಬೀಳ್ತಾನೆ. ನಾವೇ ಇಲ್ಲಿ ಬಂದಿದ್ದು ಅಂತ ಗೊತ್ತು ಅವನಿಗೆ. ಯಾವ ಮಕ್ಕಳಾರು ಅಪ್ಪಗೇನಾರು ಹೆಚ್ಚು ಕಮ್ಮಿ ಆದರೂ ಸುಮ್ಮನಿರ್ತಾವ? ಸುಮ್ಮನಿರಿ. ಇಲ್ಲದೆ ಹೋಗಿದ್ದು ನಮ್ಮ ತಲೆ ಮೇಲೆ ಹೇಳ್ಕೊಳೋದು ಬೇಡ. ಇನ್ನು ಬರಲ್ಲ, ಇನ್ನು ನಿಮ್ಮ ಸುದ್ದಿ ಬರಲ್ಲ. ಅವ ನೋಡಿ ಬೇಕಾರೆ. ಅವ ಬರ್ತಾನೋ ಬಿಡ್ತಾನೋ
ನನ್ನ ಸೊಂಟ ಅಂತೂ ಮುರಿದೇ ಹಾಕಿದ್ರು. ಅಲ್ಲ, ಗನ ಬಾಳ ಬದುಕ ಮಗನ ಸೊಂಟ ಮುರಿದ್ರಲ್ಲ ಗುಂಡಪ್ಪ ಮಾವ, ಇದಕ್ಕೆ ಏನಂತ ಹೇಳಲಿ ನಾನು? ಅದು ಎಷ್ಟು ತೂಕ ಇದ್ದೀರಿ ಮಾರ್ರ? ನನ್ಗೆ ರಾಚಾರ ಕೆಟ್ಟವ, ನಿಮ್ಮನ್ನು ಇತ್ಲಾಗ ಹೇಳ್ದವ ಅತ್ಲಾಗ ಓಡ್ಕಿಬೇಕ ಬೇಡ? ಇದೇ ನನ್ನ ಮೇಲೆ ಬೀಳದೆ ನೀವು ಶೇಖರನ ಮೇಲೆ ಬಿದ್ದಿದ್ರೆ ಅವ ಅತ್ಲಾಗ ಇತ್ಲಾಗ ಹೊಡ್ಚಕ್ಕಾತಿರ್ಲ, ಉಸಿರು ಆಡಕ್ಕಾತಿರ್ಲ. ಇವತ್ತು ಕತೆ ಚಾಯ್ಕಾಗಿ ಹೋತಿತ್ತು ಬಿಡಿ. ಎಷ್ಟೊತ್ತಿಗೂ ತಮಾಸ್ಗಿ ಮಾಡಬೇಡ ಅನಿಲ. ಎಂತ ಸತ್ಯಕ್ಕೂ ಪೆಟ್ಟಾಗಿದ್ದು ಹೌದನ? ಎಲ್ಲಿ ಸೊಂಟಕ್ಕ ಕಾಲಿಗೆ? ಸೊಂಟದ ಮೇಲೆ ಎಲ್ಲಿ ಬಿದ್ದಿನ ನಾನ? ಕಾಲ್ ಮೇಲೆ ಬಿದ್ದಿದ್ದಲ್ಲ ನಾ? ಹ್ಞೂ ನೋಡಿ, ಅಳತೆ ಮಾಡಿ ಇಂತಿಷ್ಟು ಸೆಂಟಿಮೀಟ್ರು ಅಂತ ಕಾಲ್ ಮೇಲೆ ಮಾತ್ರ ಬಿದ್ರಿ. ಸೊಂಟ ತೆಗ್ದು ಬದಿ ಇಟ್ಕೊಂಡಿದ್ನಲ್ಲ ನಾನು. ಮಾತಾಡ್ತೀರಿ ಮಾರ್ರ, ಸೊಂಟ ಕಾಲು ಎಲ್ಲದ್ರ ಮೇಲೂ ಬಿದ್ರಿ ಮಾರ್ರ. ಹೋಗಿ ಬಿಡ ಮಾರೆ, ನಿಮ್ಮನ್ನ ಯಾರು ಬರಕ್ಕೆ ಹೇಳಿದ್ರ? ಅವನು ಕೈಯೋ ಕಾಲೋ ಎಲ್ರೂ ತಿರುಗ್ಬೇಕು ಅಂತಾನೆ ಮಾಡಿದ್ದೆ. ಏನೋ ತೊಳೆ ಮೀನು ಓದ್ಕೊಂಡಂಗೆ ಓದ್ಕೋತಾ ಇದ್ದ. ಅಷ್ಟೊತ್ತಿಗೆ ಪಾಪಣ್ಣ ಬಂದ. ಮಾರಯ್ಯ, ನನಗೆ ನಿಮ್ಗೆ ನಗಿ ಬಂದಂಗಾತ. ಪಾಪಣ್ಣ ಇಷ್ಟು ಬುದ್ಧಿವಂತಿಕೆ ಕಲ್ತಿದ್ದೆ ಅವಾಗ. ಎಂತ ಮಾಡಿದ್ರಿ ಪಾಪಣ್ಣಣ್ಣ ನೀವು? ಅಂಥದ್ದು ಏನು ಮಾಡಿದ್ರಿ? ಇಂಥ ಕ್ರಿಟಿಕಲ್ ಸಿಚುಯೇಷನ್ನಲ್ಲೂ ನೀವು ನಿಮ್ಮ ಬುದ್ಧಿವಂತಿಕೆ ತೋರಿಸಿದ್ರ ಅಲ್ಲೇ? ಈಗ ಮಾಡಿದ್ದೆಂತ ಇಲ್ಲ. ಅವ ಕಾಲಲ್ಲಿ ಒದ್ಕೋತಿದ್ನಲ್ಲ, ಕಾಲು ಕೈ ಎರಡೂ ಗಟ್ಟಿ ಹಿಡ್ಕೊಂಡೆ. ಗುಂಡಪ್ಪಣ್ಣ ಅದರ ಮೇಲೆ ಸಾಮಾನು ಹಾಕಿ ಹೇರರೆ ಅವನಿಗೆ ತಪ್ಸ್ಕೊಳಕ್ಕಾಗದೆ ಹೋತು. ನಂಗೆ ನಗು ಬತ್ತಿತ್ತ. ಅವ ಅದಕ್ಕೆ ನಾನು ನೋಡೇನೆ, ನಾನು ನಗಾಡಿದ್ದು ಅವನಿಗೆ ಗೊತ್ತಾತೇನು, ಅದಕ್ಕೆ ನಂಗೆ ಆ ಥರ ಶಾಪ ಹಾಕಿದ್ದು, ಆವಾಜ್ ಹಾಕಿದ್ದು. ಆದ್ರೆ ಅವನ ಬಂಡ ಜನ್ಮಕ್ಕೂ ಕೊಡಬೇಕು ಕಣ ಮಾತ್ರ. ಆದರೂ ನಮ್ಮ ಗುಂಡಪ್ಪ ಗೌಡ್ರಿಗೆ ದೋಸ್ತಿ ಮೇಲೆ ಈ ಥರ ಸಿಟ್ಟು ಬಂದುಬಿಡ್ತಲ್ಲ. ನಾನು ನೋಡಿರ್ಲ ಮಾರ್ರ ಹಿಂಗಿದ್ದಿದ್ದು. ಸುಮ್ಮನಿರುವನಿಲ್ಲ ನೀನು. ದೋಸ್ತಿನ ಅವನ ಹೆಣದ ದೋಸ್ತಿ. ಇವತ್ತು ನಾನು ಮಾಡಿದ ಮೋಸಾತು. ನೀವು ಅತ್ಲಕ್ಕೆ ಸುಮಾರು ದೂರ ಹೋಗೋ ತನಕ ಅವನ ಹತ್ರ ಮಾತಾಡ್ತಾ ನಿಲ್ಬೇಕಿತ್ತು. ಅಚ್ಚಿಗೆ ದಾಟದ ಮೇಲೆ ಅಡ್ಗಿಡ್ಕಿಬೇಕಿತ್ತು. ಮೋಸ ಮಾಡಿದೆ, ನನಗೆ ಅಂದಾಜು ಆಗದೆ ಹೋತು. ಹಾಂ, ಸುಮ್ಮನಿರಿ ಗುಂಡಪ್ಪ ಮಾವ, ಏನು ಅವೆಲ್ಲ ತಮಾಷೆ ಅಂದ್ಕೊಂಡಿರಾ? ಎಲ್ಲ ನಿಮ್ಮದು ಒಂದು ಕೈ ನೆಟ್ಟಗ ಮೇಲಿಂದ ಕೆಳಗ ಅವನ ಕಪಾಲ್ ಮೇಲೆ ಬಿದ್ದರೆ ಸಾಕು, ಅವನ ಕತೆ ಇಲ್ಲ. ಒಳ್ಳೆ ಚೈಕ. ನಾನು ಪೂರ್ತಿ ಬಲ ಇಟ್ಟು ಹೊಡಿಲ್ಲ, ಕಪಾಲಿಗೆ ಹೊಡಿಬೇಕು ಅಂತ ಮಾಡಿದವು. ಮತ್ತು ಬೇಡ ಅಂತಾನೆ ತಡ್ಕೊಂಡೀನಿ ಅಲ್ಲೇ. ಪಾಪಣ್ಣ ಬಂದು ಹಿಡ್ಕೊಂಡ ಮೇಲೆ ಮಾತ್ರ ಸಾಮ 2 ಗುದ್ದಿನಿ. ನುಜ್ಜುಗುಜ್ಜಾಗೋಗ್ಯನವ. ಸದ್ಯಕ್ಕೆ ಅವನಿಗೆ ಹೇಳ್ಗತಿ ಇಲ್ಲ ನೋಡಬೇಕಾರೆ. ಪಾಪಣ್ಣಣ್ಣ, ಇದು ಯಾವ ನ್ಯಾಯನ್ರಿ? ಈ ಥರ ಕುಸ್ತಿ ಬಿಡ್ಸೋದನ್ನ ನಾನು ಇವತ್ತೇ ನೋಡಿದ್ದು. ಯಾರು ಕುಸ್ತಿ ಬಿಡ್ಸಕ್ಕೆ ಹೋದಾರೋ ಹೊಡಿತಿದ್ದರನ್ನ ಹಿಡ್ಕೋತಾರೆ, ಇಲ್ಲ ಹೊಡ್ತ ತಿಂತಿದ್ದರನ್ನ ಹಿಡ್ಕೋತಾರ್ರಿ. ನಿಮ್ಮ ತಲೆ ಕೊಡ್ಬೇಕಲ್ಲ ಮಾತ್ರ. ಅವ ಆವಾಜ್ ಹಾಕಿದ್ದೆ ಸಮ ನಿಮಗೆ. ಸುಮ್ಮನಿರು. ಆವಾಜ್ ಹಾಕಿ ಅಂತ ಮಾಡ್ತಾನವ. ಒಬ್ಬನೇ ಇನ್ನೊಂದು ದಿವಸ ಎಲ್ಲಾರು ಸಿಕ್ಕಲಿ, ಒಂದು ಕಾಲು ಹೆಳು ಮಾಡದೇ ಇದ್ರಿ ಯಾಕೆ ನಾನು? ಗುಂಡಪ್ಪ ಮಾವ, ಇಷ್ಟಾತಲ್ಲ, ಇನ್ಮೇಲೆ ಸುಮ್ಮನಿದ್ದು ಬಿಡಿ. ಅವೆಲ್ಲ ತಮಾಷೆ ಅಲ್ಲ. ನಾವು ಹಿಂಗೆ ಎದುರ ಹೋರಾಟ ಮಾಡ್ತೀವಿ. ಅವ ಹಂಗಲ್ಲ, ಹಿಂದ್ಗಡೆಯಿಂದ ಮಾಡಿದ್ದೇ ಗೊತ್ತಾಗಲ್ಲ. ಬೊಳ್ಳಿ ತಲೆ ಸತ್ತ ಮೇಲೆ ಗೊತ್ತಾಗ್ತದೆ ಬುಡ ಕುಯ್ದಿದ್ದು. ನೀವು ಒಂಥರ ಇದ್ರ ಸಿಚುವೇಶನಲ್ಲಿದ್ದೀರಿ. ಮಗಳಿಗೆ ಮದುವೆ ಮಾಡಬೇಕು, ನಿಮ್ಮ ದಸೆಯಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ನೋಡಿ. ಇನ್ನು ಮಾತ್ರ ಅವನ ಸುದ್ದಿ ಹೋಗ್ಬೇಡಿ. ಇಷ್ಟಾತಲ್ಲ, ಸಾಕು, ಬಿಟ್ಬಿಡಿ. ಎಂತ ಬಿಡೋದು ಮಾರಯ್ಯ. ನಂಗಂತೂ ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗಾತು. ಯಾರು ಏನೋ ನಮ್ಮ ಪುಟ್ಟಕ್ಕನೇ ಅಂತದು ಅಂತ ಲೆಕ್ಕ ಹಾಕಿದ್ದೆ ಮಾರಯ್ಯ. ಪಾಪ ಇವನ ಹಾಡು ಬಿಸತ್ತ ಒಂದು ದಸೆಯಿಂದ ನಾನು ಮಗಳಿಗೆ ಬೈದೆ ಮಾರಯ್ಯ. ನಾ ಹೇಳಿದ್ರು ನನಗೆ ಬೈಯಕ್ಕೆ ಬತ್ತಿದ್ರಿ. ಗೊತ್ತಾತ ಈಗ? ನಡೀರಿ, ಮನೆ ಕಡೆ ಹೋಗೋಣ, ನಡೀರಿ.